ಕೋಟೆ ಮಾರಿಕಾಂಬೆಯನ್ನ ಈಗಾಗಲೇ ಗದ್ದುಗೆಗೆ ಕರೆತರಲಾಗಿದೆ. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ಪಡೆಯೋದಕ್ಕೆ ವಾಹಿನಿಯ ಪ್ರಧಾನ ಸಂಪಾದಕರಾದಂತಹ ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅವರನ್ನ ಮಾತಾಡಿಸ್ತಾ ಹೋಗೋಣ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ಈಗಾಗಲೇ ಕೋಟೆ ಮಾರಿಕಾಂಬಾ ದೇವಿಯ ಜಾತ್ರಾ ಮಹೋತ್ಸವ 2ನೇ ದಿನಕ್ಕೆ ಕಾಲಿಟ್ಟಿದೆ. ದೇವಿಯನ್ನ ತವರು ಮನೆಯಿಂದ ಗದ್ದುಗೆಗೆ ಬಳಿ ಕರೆತರಲಾಗಿದೆ. ನಿನ್ನೆ ರಾತ್ರಿಯ ಈ ಒಂದು ಮೆರವಣಿಗೆ ಉತ್ಸವ ಹೇಗಿತ್ತು? ಗಂಡನ ಮನೆಯಲ್ಲಿ ಇದ್ದಂತ ದೇವಿಯಿಂದ ತವರು ಮನೆಗೆ ಕರ್ಕೊಂಡು ಬರ್ತಕ್ಕಂತ ಮೆರವಣಿಗೆ ಕಾರ್ಯ ನಿನ್ನೆ ರಾತ್ರಿ ಶುರುವಾಗಿತ್ತು. ಬಹಳ ಸುದೀರ್ಘ ಕಾಲ ಈ ಮೆರವಣಿಗೆ ನಡೆದಿದೆ. ಈ ಮೆರವಣಿಗೆ ಗಾಂಧಿ ಬಜಾರ್ನಲ್ಲಿ ಎಲ್ಲಿ ಗದ್ದಿಗೆಯಲ್ಲಿ ಪ್ರತಿಷ್ಠೆ ತೋರಿಸಲಾಗಿತ್ತು ಅಲ್ಲಿಂದ ಕೋಟೆಯಲ್ಲಿರ್ಬೇಕಂತ ಮಾರಿಕಾಂಬಾ ದೇವಸ್ಥಾನದವರೆಗೂ ಸಹ ಒಂದು 6-7 ಗಂಟೆಗಳ ಕಾಲ ನಡೆದಂತ ಮೆರವಣಿಗೆ ಬೆಳಗ್ಗೆ ಜಾವ ಕೋಟೆ ಮಾರಿಕಾಂಬಾ ದೇವಸ್ಥಾನವನ್ನ ತಲುಪಿದೆ. ಕೋಟೆ ಮಾರಿಕಾಂಬಾ ದೇವಸ್ಥಾನ ತಲುಪಿದ ನಂತರ ಗದ್ದಿಗೆ ಮೇಲೆ ಅಲ್ಲಿ ಏನು ಮೂಲ ಗದ್ದಿಗೆ ಇದೆ, ಆ ಮೂಲ ಏನು ದೇವಿಯ ಮುಂಚೆ ಹಳೆ ದೇವಸ್ಥಾನ ಇದ್ದಾಗ ಇತಿಹಾಸ ಸಂದರ್ಭದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಆ ಜಾಗದಲ್ಲಿ ದೇವಿಯನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ. ಈ ಪ್ರತಿಷ್ಠಾಪನೆ ಮಾಡಿದ ನಂತರ ಮತ್ತೆ ಅಲ್ಲಿ ಪರಂಪರಾಗತವಾಗಿ ವಿಧಿಬದ್ಧವಾಗಿ ಏನ್ ಪೂಜಾ ಕಾರ್ಯಗಳು ಇರಬೇಕಿತ್ತು ಆ ಪೂಜೆಗಳೆಲ್ಲ ಅಲ್ಲಿ ನಡೆದಿದೆ. ಮತ್ತೆ ಇಲ್ಲೂ ಸಹ ಕೋಟೆ ಮಾರಿಕಾಂಬಾ ದೇವಸ್ಥಾನದಲ್ಲೂ ಸಹ ದೊಡ್ಡ ಸಂಖ್ಯೆಯಲ್ಲಿ ಭಕ್ತಾದಿಗಳು ದರ್ಶನಕ್ಕೆ ಆಗಮಿಸ್ತಾ ಇದ್ದಾರೆ. ಶಿವಮೊಗ್ಗ ಮಾತ್ರ ಸುತ್ತಮುತ್ತಲ ಊರುಗಳಿಂದ ಸಹ ಇಲ್ಲಿ ಬಂದು ದೇವಿಯ ದರ್ಶನವನ್ನ ಪಡಿತಾ ಇದ್ದಾರೆ. ಇನ್ನೂ ಸಹ ಬಹಳ ದೊಡ್ಡ ಸರ್ವಿಸ್ ಎಲ್ಲ ನೋಡ್ಬೇಕು. 16 ಜನ ಸಾಲಲ್ಲಿ ಇಟ್ಟಿದ್ದಾರೆ. ಮತ್ತು ಈ ದೇವಸ್ಥಾನದಲ್ಲಿ ಈಗ ಎಲ್ ಶ್ರೀಕಾಂತ್ ಅವರು ಡಿಸಿಸಿ ಟ್ಯಾಕ್ಸ್ ನಿರ್ದೇಶಕರು ಅವರೊಂದು ಅಲಂಕಾರದ ಜವಾಬ್ದಾರಿಯನ್ನು ಹೊತ್ತಿದ್ರು. ಅಲ್ಲಿ ಈಗ ಅಲಂಕಾರವೂ ಸಹ ಬಹಳ ಎಲ್ಲ ಜನಾಕರ್ಷಣೆ ಒಂದು ಕೇಂದ್ರವಾಗಿದೆ ಕೋಟೆ ಯಾತ್ರೆ ದೇವಸ್ಥಾನದಲ್ಲಿ. ಹಾಗಾಗಿ ಅಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜನರು ಬರ್ತಾ ಇದ್ದಾರೆ. ಅಲಂಕಾರದ ಜೊತೆಗೆ ಅಲ್ಲಿ ಜಾತ್ರಾ ಸಮಿತಿ ಬಹಳಷ್ಟು ವ್ಯವಸ್ಥೆಗಳನ್ನ ಆ ಜಾಗದಲ್ಲೂ ಸಹ ಮಾಡಿದೆ. ಮತ್ತು ಬಹಳ ಪ್ರಮುಖವಾಗಿ ಜಾತ್ರೆಯ ಆಕರ್ಷಣೆ ಅಂತಂದ್ರೆ ಎಲ್ಲಾ ರೀತಿಯ ಅಂಗಡಿಗಳು ಜಾತ್ರೆಯ ಸಂಭ್ರಮಕ್ಕೆ ಬೇಕಾದಂತ ಎಲ್ಲಾ ಅಂಗಡಿಗಳು ಸಹ ಈ ಕೋಟೆ ಆವರಣದಲ್ಲಿ ಕೋಟೆ ಇಲ್ಲಕ್ಕೆ ನಾವು ಹೇಳ್ತೀವಿ ಕೋಟೆ ಬಡಾವಣೆ ಅಲ್ಲಿದ್ದಾವೆ. ಅಲ್ಲಿ ನಾವು ಪೊಲೀಸ್ ಠಾಣೆಗೆ ಕೋಟೆ ಪೊಲೀಸ್ ಠಾಣೆ ರಸ್ತೆ ಆಗಿರ್ಬೋದು ಅಥವಾ ಬೆಂಕಟೇಶ್ವರ ಮಠ ಕಡೆಗೆ ಹೋಗ್ತಕ್ಕಂಥ ರಸ್ತೆ ಆಗಿರ್ಬೋದು ಅಥವಾ ಓಲ್ಡ್ ಪೋಸ್ಟ್ ಆಫೀಸ್ ರಸ್ತೆ ಇರ್ಬೋದು ಅಥವಾ ರಾವಣಶೆಟ್ಟಿ ಪಾರ್ಕಿಗೆ ಹೋಗ್ತಕ್ಕಂಥ ರಸ್ತೆ, ಈ ಎಲ್ಲಾ ರಸ್ತೆಗಳಲ್ಲೂ ಸಹ ಅಂಗಡಿ ಮುಂಗಟ್ಟುಗಳು ಇದಾವೆ. ಹಬ್ಬದ ಸಂಭ್ರಮವನ್ನ ಜಾತ್ರೆಯ ಸಂಭ್ರಮವನ್ನ ಜಾಸ್ತಿ ಮಾಡಿದ್ದಾರೆ. ಜೊತೆ ಹೋಟೆಲ್ಗಳಿದಾವೆ, ಆಟಿಕೆಗಳ ಅಂಗಡಿಗಳಿದ್ದಾವೆ, ಬಟ್ಟೆಗಳಾಗಿರ್ಬೋದು, ಸೌಂದರ್ಯವರ್ಧಕ ಸಾಮಗ್ರಿಗಳಾಗಿರ್ಬೋದು, ಮೊಬೈಲ್ ಕವರ್ಗಳು, ಹೀಗೆ ಎಲ್ಲ ತರದ ಅಂಗಡಿಗಳು ಸಹ ಬಂದಿದೆ. ಈ ಅಂಗಡಿಗಳು ಬಹುತೇಕ ರಾತ್ರಿ ಅಂದ್ರೆ ಈ ಜಾಗದಲ್ಲಿದೆ. ಇವತ್ತು ರಾತ್ರಿ ಅಂದ್ರೆ ಇವತ್ತು ಇಡೀ ರಾತ್ರಿ ಅಲ್ಲಿ ಜಾತ್ರೆಯ ಸಂಭ್ರಮ ಈ ಕೋಟೆ ಆವರಣದಲ್ಲಿ ಇರುತ್ತೆ. ಹಾಗಾಗಿ ಇಡೀ ಊರು ಈಗ ಈ ಕೋಟೆ ಮಾರಿಕಾಂಬಾ ಜಾತ್ರೆಗೆ ಸಂಭ್ರಮಿಸಿದೆ ಹೇಳ್ಬೋದು ನಂದಿನಿ. ಹಾಗೆಯೇ ಸಾಮಾನ್ಯವಾಗಿ ಎಲ್ಲರೂ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಹರಕೆಯನ್ನ ಹೊತ್ತು ದೇವಿ ಬಳಿ ಬರ್ತಾ ಇದ್ದಾರೆ. ನಿನ್ನೆ ಬಾಗಿನವನ್ನ ಅರ್ಪಿಸಿದ್ರು, ಮಡಿಲಕ್ಕಿಯನ್ನ ಅರ್ಪಿಸಿದ್ರು. ಇವತ್ತು ವಿಶೇಷವಾಗಿ ಬೇರೆ ರೀತಿಯಾದಂತಹ ಹರಿಕೆಗಳನ್ನ ತೀರಿಸ್ತಾ ಇದ್ದಾರೆ, ಕೋಳಿ ಹರಿಕೆಯನ್ನ ತೀರಿಸ್ತಾ ಇದ್ದಾರೆ. ಈ ರೀತಿಯಾದಂತಹ ಹರಿಕೆಯನ್ನ ಮಾರಿಕಾಂಬೆ ದೇವಿಗೆ ಯಾಕೆ ಜನರು ಹೆಚ್ಚಾಗಿ ಕಟ್ಕೊಳ್ತಾರೆ? ಹರಕೆಯನ್ನ ಕಟ್ಕೊಳ್ಳೋದು ಎಲ್ಲಾ ಶಕ್ತಿ ದೇವತೆಗಳ ಕೇಂದ್ರದಲ್ಲಿ ಒಂದು ಪ್ರಮುಖ ಆಚರಣೆ ಆಗಿದೆ. ಅದೇ ರೀತಿ ಶಿವಮೊಗ್ಗದ ಮಾರಿಕಾಂಬಾ ಜಾತ್ರೆ ಸಹ ಬೇರೆ ಬೇರೆ ಸಂದರ್ಭದಲ್ಲಿ ನಮಗೆ ಆಗ್ಬೇಕಾದ ಯಾವುದೋ ಕೆಲಸವೋ ಯಾವುದೋ ಒಂದು ಕಾರ್ಯಕ್ಕೂ ಇಂಥ ಒಂದು ಕಾರ್ಯ ಆದ್ರೆ ನಾನು ಈ ರೀತಿ ಹರಕೆಯನ್ನ ತೀರಿಸ್ತೇನೆ ಅಂತ ಹೇಳಿ ಮೊದಲಿನ ಹರಕೆಯನ್ನ ಕಟ್ಕೊಂಡಿರ್ತಾರೆ. ಅದು ಜಾತ್ರೆಯ ದಿನವೇ ಜಾತ್ರೆ ಸಂದರ್ಭದಲ್ಲೇ ಹರಕೆಯನ್ನ ತೀರಿಸ್ತೇವೆ ಅಂತ ಹೇಳಿ ಒಂದು ಹರಕೆಯನ್ನ ಕಟ್ಕೊಂಡಿರ್ತಾರೆ. ಹಾಗೆ ಇಲ್ಲೂ ಸಹ ಕೋಟೆ ಮಾರಿಕಾಂಬಾ ದೇವಸ್ಥಾನದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಹರಕೆ ತೀರ್ಸೋದು ಅದೊಂದಾದ್ರೆ ಜಾತ್ರೆಯ ದಿನವೇ ಹರಕೆಯನ್ನ ತೀರಿಸ್ತೇವೆ ಅಂತ ಹೇಳಿ ಕೇಳ್ಕೊಂಡಿರ್ತಾರೆ. ಅವರು ಹರಕೆಯನ್ನ ತೀರ್ಸಲಿಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಕೋಳಿಯನ್ನ ಎಗ್ಗೋದಾಗಿರ್ಬೋದು ಅಥವಾ ಸೀರೆಯನ್ನ ಅರ್ಪಿಸೋದು, ಇಲ್ಲೂ ಸಹ ಮಡ್ಲಕ್ಕಿಯನ್ನ ಅರ್ಪಿಸ್ಬೇಕಂತ ಹರಕೆಗಳು ಇಲ್ಲಿ ನಡೀತಾನೆ ಇದೆ. ಜೊತೆಗೆ ಬೇವಿನ ಸೊಪ್ಪಿನ ಹರಕೆ ಇದೆ. ಹೀಗೆ ಬೇರೆ ಬೇರೆ ತರದ ಹರಕೆಗಳನ್ನ ಜನ ಪಾಲಿಸ್ತಾ ಇದ್ದಾರೆ. ಅದು ಸಹ ಇಲ್ಲಿ ಕಾಣ್ತಾ ಇದೆ. ಯಾರು ಇದಕ್ಕೆ ಕೋಟೆ ಮಾರಿಕಾಂಬಾ ಜಾತ್ರೆ ಸಮಿತಿ ವಿಶೇಷವಾದಂತ ವ್ಯವಸ್ಥೆಯನ್ನ ಮಾಡಿದೆ. ಕೋಳಿ ಹರಕೆಯನ್ನ ಅರ್ಪಿಸೋರಿಗೆ ಅಥವಾ ಬಟ್ಟೆಯನ್ನ ಅರ್ಪಿಸೋರಿಗೆ, ಮಡ್ಲಕ್ಕಿಯನ್ನ ಅರ್ಪಿಸೋರಿಗೆ, ಬೆಲ್ಲವನ್ನ ಅರ್ಪಿಸೋರಿಗೆ ಪ್ರತಿಯೊಂದು ಸಹ ಒಂದು ಪ್ರತ್ಯೇಕವಾದಂತ ವಿಶೇಷ ವ್ಯವಸ್ಥೆಯನ್ನ ಕೋಟೆ ಮಾರಿಕಾಂಬಾ ಜಾತ್ರಾ ಸಮಿತಿ ಮಾಡಿದೆ. ಕೋಟೆಯ ದೇವಸ್ಥಾನದ ಆ ಒಳಭಾಗದ ಆವರಣ ದೇವಸ್ಥಾನ ಪ್ರಾಂಗಣ ಬಿಟ್ಟು ಇಲ್ಲಿ ಜಾಗ ಏನಿದೆ ಆ ಜಾಗದಲ್ಲಿ ವ್ಯವಸ್ಥೆಯನ್ನ ಮಾಡಿದೆ ಕೋಟೆ ಮಾರಿಕಾಂಬಾ ಜಾತ್ರಾ ಸಮಿತಿ. ಇಲ್ಲೂ ಸಹ ದೊಡ್ಡ ಸಂಖ್ಯೆಯಲ್ಲಿ ಸಾವಿರ ಸಂಖ್ಯೆಯಲ್ಲಿ ಬಂದು
ಬಂದು ಹರಕೆಯನ್ನು ಅರ್ಪಿಸೋಕೆ ಮುಂದಾಗಿದ್ದಾರೆ ನಂದಿನಿ. ಹಾಗೆ ಮೊದಲ ದಿನ ನಾವು ನೋಡಿದ್ವಿ ಗಾಂಧಿ ಬಜಾರ್ನಲ್ಲಿ ಸಾಕಷ್ಟು ಜನ ಸೇರಿದ್ರು. ಮಧ್ಯಾಹ್ನ ಅಷ್ಟು ಭಕ್ತಾದಿಗಳು ಕಂಡು ಬರಲಿಲ್ಲ, ಆದ್ರೆ ಸಾಯಂಕಾಲದ ನಂತರ ಪುನಃ ಭಕ್ತಾದಿಗಳ ಸಂಖ್ಯೆಯಲ್ಲಿ ಏರಿಕೆಯಾಗಿತ್ತು. ಅದೇ ರೀತಿ ಇವತ್ತು ಜನಸಂಖ್ಯೆಯಲ್ಲಿ ಹೇಗಿರತ್ತೆ, ಎಷ್ಟು ಜನ ಭಕ್ತರು ಆಗಮಿಸುವಂತಹ ನಿರೀಕ್ಷೆಯನ್ನ ಸೇವಾ ಸಮಿತಿಯವರು ಹೊಂದಿದ್ದಾರೆ? ಗಾಂಧಿ ಬಜಾರ್ನಲ್ಲಿ ಬೆಳಗಿನ ಜಾವದಲ್ಲಿ ಏನು ಅಲ್ಲಿ ದೇವಿಯನ್ನ ಪ್ರತಿಷ್ಠಾಪನೆ ಮಾಡಿ ಬೆಳಿಗ್ಗೆ ಸರಿಸುಮಾರು 6 ಗಂಟೆಗೆ ಅಲ್ಲಿ ತೆರೆಯನ್ನ ಸರಿಸಲಾಯಿತು. ಆ ಸಂದರ್ಭದಿಂದ ಹಿಡಿದು 10-12 ಗಂಟೆವರೆಗೂ ಸಹ ದೊಡ್ಡ ಸಂಖ್ಯೆಯಲ್ಲಿ ಜನ ಬಂದಿದ್ರು. ನಂತರ ಜನರ ಆಗಮನ ಸ್ವಲ್ಪ ವಿರಳ ಆಯ್ತು. ಮತ್ತೆ ಸಂಜೆ ನಂತರ ಮತ್ತೆ ಜನರ ಸಂಖ್ಯೆ ಜಾಸ್ತಿ ಆಯ್ತು. ಬಹುಶಃ ಈಗ ಅದಕ್ಕೆ ಪ್ರಾಕೃತಿಕ ಕಾರಣ ಇರುವುದು ಬಿಸಿಲಿನ ತಾಪ ಏನಿದೆ, ಇದರಿಂದ ರಕ್ಷಣೆ ಪಡೆಯುವುದಕ್ಕಾಗಿ ಬೆಳಗ್ಗೆ ಮತ್ತು ಸಂಜೆ ಹೆಚ್ಚಿನ ಸಂಖ್ಯೆಯಲ್ಲಿ ಗಾಂಧಿ ಬಜಾರ್ನಲ್ಲಿ ಬಂದಿದ್ದು ಕಂಡು ಬಂತು. ಇಲ್ಲೂ ಸಹ ಜರ್ಮನ್ ಟೆಂಟ್ ಹಾಕ್ತಿದ್ರು ಗಾಂಧಿ ಬಜಾರ್ನಲ್ಲಿ. ಈ ಹಿಂದಿನ ವರ್ಷಗಳಲ್ಲಿ, ಹಿಂದಿನ ಅವಧಿಗಳಲ್ಲಿ ಆದಂತೆ ಬಿಸಿಲಿನ ತಾಪ ಅಷ್ಟು ಜನರಿಗೆ ತಟ್ಟಿಲ್ಲ ಈ ಬಾರಿ. ಆದ್ರೆ ಜರ್ಮನ್ ಹಿಂದಿನ ಅನುಭವದ ಆಧಾರದ ಮೇಲೆ ಮಧ್ಯಾಹ್ನದ ವೇಳೆಯಲ್ಲಿ ಸ್ವಲ್ಪ ಜನರ ಸಂಖ್ಯೆ ವಿರಳ ಆಗಿತ್ತು. ಅದು ಗಾಂಧಿ ಬಜಾರ್ನಲ್ಲಿ ಗಮನಕ್ಕೆ ಬಂದಿತ್ತು. ಮತ್ತೆ ರಾತ್ರಿ ಸಂಜೆ ನಂತರ ಮತ್ತೆ ಜನರು ದೊಡ್ಡ ಸಂಖ್ಯೆಯಲ್ಲಿ ಬಂದ್ರು ಗಾಂಧಿ ಬಜಾರಿಗೆ. ಅದೇ ರೀತಿ ಇಲ್ಲಿ ದೇವಿಯ ಪ್ರತಿಷ್ಠಾಪನೆ ಮಾಡಿದ ನಂತರ ಈಗ ದೊಡ್ಡ ಸಂಖ್ಯೆಯಲ್ಲಿ ಜನ ಇದ್ದಾರೆ, ಕಿಕ್ಕಿರಿದು ಜೊತೆಗಿದ್ದಾರೆ. ದೇವಸ್ಥಾನದ ಒಳಗೆ ಏನಿದೆ, ದೇವಸ್ಥಾನದ ಒಳಗೆ ಜನರು ನಿಲ್ಲೋಕೆ ಆಗ್ತಾ ಇಲ್ಲ. ಆದ್ರೆ ದರ್ಶನ ಮಾಡಿ ಬೇಗ ಮುಂದಕ್ಕೆ ಹೋಗಿ ಅಂತ ಹೇಳಿ ಯಾತ್ರಾ ಸಮಿತಿಯವರು ಸೂಚನೆಯನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ಬೆಳಕಿನ ಈಗ ಅವಧಿಯಲ್ಲಿ ಜನರ ಸಂಖ್ಯೆ ಜಾಸ್ತಿ ಇದೆ. ಆದ್ರೆ ಇವತ್ತು ನಿನ್ನೆಗೆ ಹೋಗ್ತಿದ್ರೆ ಇವತ್ತು ಬಿಸಿಲಿನ ತಾಪಮಾನ ಸ್ವಲ್ಪ ಕಡಿಮೆ ಇರೋ ರೀತಿಯಲ್ಲಿ ಕಾಣ್ತಿರೋದ್ರಿಂದ ಜನರ ಸಂಖ್ಯೆ ಇದೇ ರೀತಿಯಲ್ಲಿ ಇರುತ್ತೆ ಅಂತ ನಿರೀಕ್ಷೆ ಇದೆ. ಮತ್ತು ಸಂಜೆ ನಂತರ ದೊಡ್ಡ ಸಂಖ್ಯೆಯಲ್ಲಿ ಮಾರಿಕಾಂಬಾ ದೇವಸ್ಥಾನಕ್ಕೆ ಬರ್ತಾರೆ. ಸಂಜೆ ನಂತರ ಇವತ್ತು 4 ಗಂಟೆ 5 ಗಂಟೆ ನಂತರ ಮಹಿಳಾ ಭಕ್ತರು ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬರ್ತಕ್ಕಂತ ನಿರೀಕ್ಷೆ ಇದೆ. ಒಟ್ಟಾರೆ ಈ ಮಾರಿಕಾಂಬಾ ಜಾತ್ರೆಗೆ ಮಾರಿಕಾಂಬಾ ಸೇವಾ ಸಮಿತಿ 10-13 ಲಕ್ಷ ಜನರ ನಿರೀಕ್ಷೆ ಮಾಡ್ತಾರೆ. ಅಷ್ಟು ಜನ ಬರ್ತಾರೆ ಅಂತ ನಿರೀಕ್ಷೆಯನ್ನ ಮಾಡ್ತಾ ಇದ್ದಾರೆ. ಬಹುಶಃ ಆ ನಿರೀಕ್ಷೆ ಏನವರು ಭಾವಿಸಿದ್ರೆ ಎಷ್ಟು ಜನ ಬರ್ತಾರೆ ಅಂತೇಳಿ ಅಷ್ಟು ಜನ ಬರುವ ಸಾಧ್ಯತೆ ಖಂಡಿತವಾಗ್ಲೂ ಇದೆ. ಈಗಾಗಲೇ ಗಾಂಧಿ ಬಜಾರ್ನಲ್ಲಿ ಬಹಳಷ್ಟು ಜನ ದರ್ಶನ ಪಡೆದಿದ್ದಾರೆ. ಮತ್ತೆ ಇಲ್ಲೂ ಸಹ 4 ದಿನ ದರ್ಶನಕ್ಕೆ ಅವಕಾಶ ಇರೋದ್ರಿಂದ ಇಲ್ಲೂ ಸಹ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ತಾರೆ. ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.